ನಮಸ್ಕಾರ ವೀಕ್ಷಕರೇ, ಈ ಹನುಮ ಜಯಂತಿ ದಿನ ಯಾವ ರಾಶಿಗಳಿಗೆ ದೊಡ್ಡ ಬದಲಾವಣೆಗಳು ಆಗಲಿದೆ? ಇದುವರೆಗೂ ಇದ್ದ ಹಣದ ಸಮಸ್ಯೆಗಳು ಯಾವ ರಾಶಿಗಳಿಗೆ ಕಡಿಮೆಯಾಗಲಿವೆ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಸಂಕಟ ಬಂದಾಗ ದೇವರನ್ನ ನೆನಪಿಸಿಕೊಳ್ಳುವಂಥದ್ದು ಸುಲಭವಾಗಿರುತ್ತೆ, ಆದರೆ ಸಂಕಟವನ್ನೇ ಗೆಲ್ಲುವ ಶಕ್ತಿ ಕೊಡುವುದು ಹನುಮಂತನ ಅನುಗ್ರಹ. ಅದೃಷ್ಟ ಯಾವಾಗ ಬಾಗಿಲು ತಟ್ಟುತ್ತದೆ ಅನ್ನೋದನ್ನ ಯಾರು ಹೇಳೋದಿಲ್ಲ, ಆದರೆ ಗ್ರಹಗಳು ಬದಲಾಗುವಾಗ ಜೀವನವೇ ಬದಲಾಗುತ್ತದೆ. ಈ ಬಾರಿಯ ಹನುಮ ಜಯಂತಿಯ ದಿನ ಸಾಮಾನ್ಯವಲ್ಲ. ಆಕಾಶದಲ್ಲಿ ಪಂಚಗ್ರಹಗಳ ಅಪರೂಪದ ಸಂಯೋಗ ನಿರ್ಮಾಣವಾಗುತ್ತಿದೆ. ಇದು ಕೆಲ ರಾಶಿಗಳಿಗೆ ಪಾಲಿಗೆ ಹೊಸ ಆರಂಭ ಶುರುವಾಗಲಿದೆ. ಹಾಗಾದ್ರೆ ಗುರು, ಶುಕ್ರ, ಬುಧ, ಕುಜ ಮತ್ತು ರಾಹುಗಳ ಈ ಒಂದು ಗ್ರಹಗಳ ಸಂಯೋಗ ಈ ಸಮಯದಲ್ಲಿ ಧೈರ್ಯ ಮತ್ತು ಹಣದ ಅರಿವು ಎರಡೂ ಕೂಡ ಹೆಚ್ಚಾಗಬಹುದು. ಮತ್ತೆ ಮೇಷರಾಶಿಯವರಿಗೆ ಕೆಲಸದಲ್ಲಿ ಇದ್ದ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವಂತಹ ಹೊಸ ನಿರ್ಧಾರಗಳು ಉತ್ತಮ ಫಲ ತಂದುಕೊಡುತ್ತೆ. ಇನ್ನು ಮಿಕ್ಕಿರುವಂತಹ ರಾಶಿಗಳು ನೋಡೋದಾದ್ರೆ, ಕನ್ಯಾ ರಾಶಿಯವರಿಗೆ ಹಣದ ಒಂದು ಸ್ಥಿತಿ ಸುಧಾರಣೆ ಕಾಣಬಹುದು ಮತ್ತು ಹೊಸ ಅವಕಾಶಗಳು ನಿಮ್ಮ ಕಡೆ ಬರುವಂತ ಸಾಧ್ಯತೆಗಳಿದೆ. ಇನ್ನು ಧನುಷ ರಾಶಿಯವರಿಗೆ ಇದುವರೆಗೂ ಮಾಡಿದಂತ ಪ್ರಯತ್ನಗಳಿಗೆ ಫಲ ಕಾಣಲು ಶುರುವಾಗುತ್ತೆ ಮತ್ತು ಅದೃಷ್ಟ ನಿಮ್ಮ ಕಡೆ ನಿಧಾನವಾಗಿ ತಿರುಗುವಂತ ಸಾಧ್ಯತೆಗಳಿದೆ. ಇನ್ನು ಮೀನರಾಶಿಯವರಿಗೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ, ಹಳೆಯ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆಯಾಗುತ್ತದೆ. ಈ ಒಂದು ರಾಶಿಗಳಿಗೆ ಹನುಮಾನ್ ಜಯಂತಿ ದಿನ ಅದೃಷ್ಟವನ್ನ ತರುವಂತ ಒಂದು ರಾಶಿಗಳಾಗಿರುತ್ತೆ. ಹನುಮನ ಕೃಪೆ, ಹನುಮನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಮತ್ತೆ ಈ ಹನುಮ ಜಯಂತಿಯ ದಿನ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಧೈರ್ಯ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತೆ. ಈ ಸಮಯದಲ್ಲಿ ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತವಾಗಿರುತ್ತೆ. ಇನ್ನು ಇದರಲ್ಲಿ ನಿಮ್ಮ ರಾಶಿ ಯಾವುದಿಲ್ಲ ಅನ್ನುವಂಥದ್ದು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.